ಗುಡಿಬಂಡೆಯ ಇಂಡಿಯನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ನ್ಯೂ ಪಬ್ಲಿಕ್ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಹಾಗೂ ಶಾಲೆಯ ಮುಖ್ಯಸ್ಥೆ ಮಂಜುಳಾ ರಾಜಶೇಖರ್ ಸೇರಿದಂತೆ ಆಗಮಿಸಿದ್ದ ಗಣ್ಯರು ಈ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆ ಮಟ್ಟದಲ್ಲಿ ಕಬ್ಬಿಣದ ಕಡಲೆಯಾಗುವ ವಿಜ್ಞಾನ, ಗಣಿತ ವಿಷಯ ವಿಜ್ಞಾನ ವಸ್ತು ಪ್ರದರ್ಶನದಂತಹ ಪ್ರಯೋಗಗಳಿಂದ ಮಕ್ಕಳಿಗೆ ಹತ್ತಿರವಾಗುತ್ತದೆ. ಇಂತಹ ವಸ್ತು ಪ್ರದರ್ಶನಗಳು ಎಲ್ಲೆಲ್ಲಿಯೂ ನಡೆಯುವಂತಾಗಬೇಕು ಎಂದರು. ಎಲ್ಲರೂ ಮಾಡೆಲ್ಸ್ನ ಪ್ರಿಪೇರ್ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ತುಂಬ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎಲ್ಲ ಮಾಡೆಲ್ಸ್ ವರ್ಕಿಂಗ್ ಮಾಡೆಲ್ಸ್ ಇದೆ, ಅದು ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋ ಒಂದು ಸಾಮರ್ಥ್ಯನ ಬೆಳೆಸ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲ ಮಕ್ಕಳಲ್ಲೂ ಒಂದು ವಿಜ್ಞಾನದ ಏನು ಹಸಿವಿರುತ್ತೆ ಅದನ್ನು ಈಗಲಿಂದನೇ ಒಂದು ಕ್ರಿಯೇಟ್ ಮಾಡಿಕೊಂಡ್ರೆ ಮುಂದೆ ಅವರ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯೂಶಲಿ ನಾವು ನೋಡ್ತೀವಿ ಹೈಸ್ಕೂಲಿಗೆ ಬರೋಷ್ಟರಲ್ಲಿ ಅವ್ರಿಗೆ ವಿಜ್ಞಾನ ಒಂದು ಕಬ್ಬಿಣದ ಕಡಲು ಹಾಗೆ ಅಂತ ಎಲ್ಲ ನಾವು ನೋಡ್ತಾ ಇರ್ತೀವಿ. ಬಟ್ ಫ್ರಮ್ ಪ್ರೈಮರಿ ಲೆವೆಲಲ್ಲೇ ವಿಜ್ಞಾನದ ಬಗ್ಗೆ ಇಷ್ಟೊಂದು ಆಸಕ್ತಿ ಮೂಡಿಸ್ಬೇಕಾದ್ರೆ ಪ್ರೈಮರಿ ಹಂತದಿಂದ ವಿಜ್ಞಾನದ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸೋದಕ್ಕೆ ಇಂತಹ ಒಂದು ಎಕ್ಸಿಬಿಷನ್ಗಳು ತುಂಬ ಆಸಕ್ತಿದಾಯಕ ಆಗುತ್ತೆ. ಮಕ್ಕಳಿಗೆ ಆ ಒಂದು ಕ್ರಿಯೇಟಿವಿಟಿನೂ ಸಹ ಹಮ್ಮಿಕೊಳ್ಳೋದಕ್ಕೆ ಅವರಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಈ ಮಾಡೆಲ್ಸ್ನೆಲ್ಲ ನೀವು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮಾತನಾಡಿ, ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ರೂಪಿಸಿಕೊಳ್ಳಲು ವಿಜ್ಞಾನ ವಸ್ತು ಪ್ರದರ್ಶನಗಳು ಸಹಕಾರಿ ಎಂದು ತಿಳಿಸಿದರು. ಸ್ಥಿತಿಗೆ ಬಂದಿದೆ. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಈವನ್ ಅವರು ಒಂದು ಪರ್ಫಾರ್ಮೆನ್ಸ್ ನೋಡಿದರೆ ಏನನ್ಸುತ್ತೆ ಅಂದರೆ ಆ ಒಂದು ಏನು ಕಂಟೆಂಟ್ ಎಕ್ಸಿಬಿಷನ್ ಕಂಟೆಂಟ್ ತೊಗೊಂಬಂದಿದ್ದಾರೆ ಸಂಪೂರ್ಣವಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಇಂಪಾರ್ಟೆಂಟ್. ಎಜುಕೇಷನಲ್ಲಿ ನಾವು ಏನು ಕಲಿತೀವೋ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ಅವರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅವರು ಕಾನ್ಫಿಡೆಂಟ್ ಇದ್ದಾರೆ, ಬೋಲ್ಡ್ ಆಗಿದ್ದಾರೆ, ಕ್ಲಿಯರ್ ಆಗಿದ್ದಾರೆ. ಸೊ ಆ ಬಗ್ಗೆ ನನಗೆ ಈ ಒಂದು ಶಾಲೆಯನ್ನು ಯಾರು ನಡೆಸ್ತಿದ್ದಾರೆ ಅವರೆಲ್ಲ ಶಿಕ್ಷಕರೊಂದವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಇದೇ ಸಮಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಎಳೆಯ ವಯಸ್ಸಿನಿಂದಲೇ ವಿಜ್ಞಾನ ಹಾಗೂ ಕಲಾ ವಿಷಯಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಇಂತಹ ವಸ್ತು ಪ್ರದರ್ಶನಗಳು ನಡೆಯಬೇಕು ಎಂದರು. ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷಕರವಾಗಿರ್ತದೆ. ಹಾಗಾಗಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅರಿವು ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ದಿನಗಳಿಂದ ಬಹಳ ಶ್ರಮ ವಹಿಸಿ ಮಕ್ಕಳಿಗೆ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯದ ಬಗ್ಗೆ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಂತೂ ಬಹಳ ಚೆನ್ನಾಗಿದ್ದಾರೆ. ನಗುಮುಖದಿಂದ ಹಿಂಪಾಗಿ ಸೊಗಸಾಗಿ ಅವರು ಅವ್ರ ಮಾತುಗಳಲ್ಲೇ ಹೇಳ್ತಾ ಇದ್ದಾರೆ. ಇವತ್ತು ದಿವಸ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ನ್ಯೂ ಪಬ್ಲಿಕ್ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಒಂದು ಉತ್ತಮವಾದಂತಹ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಏನು ವಿಜ್ಞಾನ ಅಂತ ತಕ್ಷಣ ಆ ಸೈನ್ಸ್ ಅನ್ನೋದು ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್, ಒಂದು ನಿಂತ ನೀರಲ್ಲ,
ಅದು ಒಂದು ಸೈನ್ಸ್ ಇಸ್ ಎ ಕೈನೆಟಿಕ್ ಅಂತ ಹೇಳ್ತೀವಿ. ಆ ಸೈನ್ಸ್ ಕೈನೆಟಿಕ್ ಅಂದರೆ ವಿಜ್ಞಾನ ಅನ್ನೋದು ಒಂದು ಹರಿಯುವ ನದಿ ಇದ್ದಂತೆ. ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಶಾಲೆಯ ಮುಖ್ಯಸ್ಥೆ ಮಂಜುಳಾ ರಾಜಶೇಖರ್, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಶೇಖರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಹಾಗೂ ನಿವೃತ್ತ ಅಧ್ಯಾಪಕ ಅಮೀರ್ ಜಾನ್, ಮುಖಂಡ ಗಾಂಧಿ ಶ್ರೀನಿವಾಸ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮುನಿಕೃಷ್ಣ, ಶಿಕ್ಷಕರಾದ ಖಲೀಲುಲ್ಲಾ, ನರೇಶ್, ಫಿರ್ದೋಸ್, ಫಾತಿಮಾ, ಯಾಸ್ಮಿನ್ ತಾಜ್, ಮಮತಾ, ಸೋನಿಯಾ, ರೋಶಿಣಿ, ಪ್ರತಿಭಾ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.